ಚಂದ್ರಗಿರಿ ಎನ್ನುವುದು ಒಂದು ನಿಗೂಢವಾದ ಊರು. ಮಳೆಯ ಗಂಧವಿರುವ ಹಳ್ಳಿಯ ಹಾದಿಗಳು, ಹಸಿರಿನ ಬೆಟ್ಟಗಳು, ಕುದುರೆ ಚುಕ್ಕಿ ಹಕ್ಕಿಗಳ ಹಾಡುಗಳ ನಡುವೆ ಈ ಊರಿನಲ್ಲಿ ಜನರು ಶಾಂತವಾಗಿದ್ದರು. ಆದರೆ ಅವಳಂತೆ ಯಾರೂ ಇಲ್ಲ. ಅವಳು ಅಮೋಘ. ತನ್ನ ಇಂಗಿತದ ಕಣ್ಣಿನಿಂದ ಸದಾ ಆಕಾಶ ನೋಡುತ್ತಿದ್ದಳು. ಆ ಆಕಾಶದ ಅಚ್ಚರಿಗಳೊಳಗೆ ತೊರೆದಳು. ಒಂದು ಮಬ್ಬಾದ ರಾತ್ರಿ ಅಮೋಘ ತನ್ನ ಹಳೆಯ ಪುಸ್ತಕದೊಂದಿಗೆ ತೋಟದ ಮರದ ಕೆಳಗೆ ಕುಳಿತುಕೊಂಡಿದ್ದಳು. ಏನೋ ಹತ್ತಿರವೇ ಹೊಳೆಯುತ್ತಿರುವಂತೆ ಕಾಣಿಸಿತು. ಅವಳು ನೆಲವನ್ನು ಅಗೆದಿದ್ದಳು. ಒಂದು ಹಳೆಯ ಕಂಚಿನ ಪೆಟ್ಟಿಗೆ. ಅದನ್ನು ತೆರೆದಾಗ ಅವಳ ಮುಂದೆ ನಿಂತಿದ್ದವು ಒಂದು ನಕ್ಷೆ ಮತ್ತು ಒಂದು ಗಾಜಿನ ಗೋಳೆ. ನಕ್ಷೆಯ ಮೇಲೆ ಬರಹವಿತ್ತು: ಸತ್ಯವನ್ನು ಹುಡುಕುವವರು ಮಾತ್ರ ಈ ದಾರಿಗೆ ಹೆಜ್ಜೆ ಹಾಕಲಿ. ನಕ್ಷೆಯ ದಾರಿಯನ್ನು ಅನುಸರಿಸಿ ಅಮೋಘ ಹಳೆಯ ದೊಡ್ಡ ಆಲದ ಮರದ ಬಳಿ ತಲುಪಿದಳು. ಅಲ್ಲಿಯ ನೆಲದ ಮೇಲೆ ಗಾಜಿನ ಗೋಳನ್ನು ಇಡುತ್ತಿದ್ದಂತೆ ಗಾಳಿಯಲ್ಲಿ ಜ್ವಾಲೆಗಳಂತಹ ಬೆಳಕು ಹಬ್ಬಿತು. ಸುತ್ತಲೂ ಎಲ್ಲವೂ ಬದಲಾಗತೊಡಗಿತು. ಅವಳು ಈಗ ಇನ್ನೊಂದು ಲೋಕಕ್ಕೆ ಕಾಲಿಟ್ಟಿದ್ದಳು. ಮಾಯೆಯ ಲೋಕ. ಈ ಲೋಕ ಅಚ್ಚರಿ ತುಂಬಿದದ್ದು. ಮರಗಳು ಮಾತನಾಡುತ್ತವೆ, ಹಕ್ಕಿಗಳು ಜೋಕ್ಸ್ ಹೇರುತ್ತವೆ, ನದಿಗಳು ನಗುತ್ತವೆ. ಅಮೋಘ ಗಾಬರಿಗೊಳ್ಳದೆ ಮುಂದಿನ ಹೆಜ್ಜೆ ಹಾಕಿದಳು. ಈ ಲೋಕ ಅಷ್ಟೇ ಸುಂದರವಾಗಿದ್ದಷ್ಟು ಸಾಹಸಭರಿತವೂ ಹೌದು. ಅವಳು ತಲುಪಿದಳು ಒಂದು ನಿಶ್ಚಲವಾದ ಕೆರೆಗೆ. ಈ ಕೆರೆ ನೋಡಲು ನೀರಿನಂತಿದ್ದರೂ ಒಳಗೆ ನೋಡುವವನು ತನ್ನ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ಕಾಣುತ್ತಾನೆ. ಅಮೋಘ ತನ್ನೊಳಗಿನ ಭಯವನ್ನೆದುರಿಸಿ ಕೆರೆಗೆ ನೋಡುವ ಧೈರ್ಯ ತೋರಿದಳು. ಅವಳು ತನ್ನ ಬಾಲ್ಯದ ನಗು, ಇಂದಿನ ನಿಡುಗುಮ್ಮಲು ಮತ್ತು ಭವಿಷ್ಯದ ಬೆಳಕುಗಳ ನೋಟಗಳನ್ನು ನೋಡಿದಳು. ಮುಂದೆ ಇದ್ದವು ತಂಪಾದ ಗಾಳಿ ಕರೆದೊಯ್ಯುವ ಮೌನ ಪರ್ವತಗಳು. ಈ ಪರ್ವತ ಏರಬೇಕಾದರೆ ಯಾರೂ ಮಾತಾಡಬಾರದು. ಧ್ವನಿಯಿಲ್ಲದ ಜ್ಞಾನವೇ ದಾರಿಯನ್ನು ತೋರಿಸುತ್ತೆ. ಅಮೋಘ ಪ್ರತಿ ಹೆಜ್ಜೆಯನ್ನೂ ನೆನೆಸಿಕೊಂಡು ಮೌನವಾಗಿ ಏರಿದಳು. ಶಿಖರವಿಲ್ಲಿ ಅವಳು ತನ್ನೊಳಗಿನ ಶಕ್ತಿ ಕಂಡಳು. ಮಾತಿಲ್ಲದ ಬುದ್ಧಿ. ಇದು ಮಾಯಾಲೋಕದ ಕೊನೆಯ ಪರೀಕ್ಷೆ, ಛಾಯೆಗಳ ಅರಮನೆ. ಅಲ್ಲಿ ನಿಜಕ್ಕೂ ಯಾರಿದ್ದಾರೆ? ಯಾರ ಭಯ? ಯಾರ ನೆರಳು? ಅಮೋಘ ತನ್ನ ಹೆದರಿಕೆಯ ಪ್ರತಿಬಿಂಬವನ್ನು ನೋಡಿದಳು. ನೀನು ಏನೂ ಆಗಲಾರೆ ಎನ್ನಿಸುವ ಭಯದಾವೃತ್ತಿ. ಆದರೆ ಅವಳು ನಗಿದಳು. ನಾನು ನನ್ನನ್ನು ನಂಬಿದ್ದೇನೆ. ಅರಮನೆ ಕರಗಿತು. ಬೆಳಕು ಹರಡಿತು. ಅಮೋಘ ಮಾಯಾಲೋಕದಿಂದ ಹಿಂದುರುಗಿದಳು. ಆದರೆ ಈಗ ಚಂದ್ರಗಿರಿ ಬೇರೆ ರೂಪದಲ್ಲಿತ್ತು. ಊರಿನ ಜನರು ಆಕೆಯ ಕಥೆ ಕೇಳಲು ಸೇರಿದರು. ಮಕ್ಕಳು ಅವಳ ಸುತ್ತ ತಿರುಗುತ್ತಾ ಕೇಳುತ್ತಿದ್ದರು: ನಾನು ಮಾಯಾಜಾಲ ಹುಡುಕಬೇಕು. ಅವಳು ಹೇಳುತ್ತಿದ್ದಳು: